ಗುರುಜಿ, ಇನ್ನು ಮುಂದಿನ ರಾಶಿ ಮಕರ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ನಂತರ ಯಾವೆಲ್ಲ ರೀತಿಯ ಫಲಾನುಫಲಗಳನ್ನ ತಂದ್ಕೊಡುತ್ತೆ? ಖಂಡಿತ ಒಳ್ಳೆಯದಾಗುತ್ತೆ ಮನೆ ನೋಡೋಣ. ಮಕರ ರಾಶಿಯವರಿಗೆ ಬಂಧುಗಳೇ ನೋಡಿ, ಗುರು ಮಿಥುನದಲ್ಲಿ ಮತ್ತು ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಹಣಕಾಸಿನ ಮುಗ್ಗಟ್ಟು ತುಂಬ ಒಂದು ರೀತಿಯಲ್ಲಿ ಕಷ್ಟಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಕಳ್ಳ ಕಾಕರಿಂದ ಭಯ ಆಗ್ತಕ್ಕಂಥದ್ದು, ಮನೆಯಲ್ಲಿ ಕ್ಲೀನಾಗಿ ಲಾಕ್ ಮಾಡಿಕೊಂಡು ನೀವು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಮನೆಯಲ್ಲಿ ಕಳ್ಳತನಗಳದ್ದು ಆಗ್ತಕ್ಕಂಥದ್ದು, ನಿಮ್ಮ ವಸ್ತು ಕಳುವಾಗ್ತಕ್ಕಂಥದ್ದು ಜಾಸ್ತಿ ಆಗ್ತದೆ ಮಕರ ರಾಶಿಲಿ. ಅದರಲ್ಲೂ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಶನಿ ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು ಈ ವರ್ಷ ಪರಾಭವ ಸಂವತ್ಸರದಲ್ಲಿ. ಹಾಗಾಗಿ ಅಷ್ಟೊಂದು ಶುಭ ಫಲವನ್ನು ಕೊಡ್ತಕ್ಕಂಥದ್ದಲ್ಲ. ಅಂದರೆ ಶನಿ ಬಂದಿರತಕ್ಕಂಥದ್ದು ನಮಗೆ ಬುದ್ಧಿ ಕಲಿಸೋಕ್ಕೆ ಹೊರತು ಆ ಕಷ್ಟ ಕಾರ್ಪಗಳನ್ನು ಕೊಡೋದಕ್ಕಲ್ಲ. ನಾವು ಸ್ವಲ್ಪ ಜಾಗೃತಿಯಾಗಿರಲಿ ಅಂತಕ್ಕಂಥದ್ದು. ತಪ್ಪು ಮಾಡಿದಾಗ ಅಲ್ಲಿ ಶಿಕ್ಷೆ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ. ಎಲ್ಲ ಸರಿ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ. ತಪ್ಪು ಮಾಡಿದಾಗ ಅದಕ್ಕೆ ಒಂದು ಪಶ್ಚಾತ್ತಾಪವಾಗಿ ಒಂದು ಕಾರಣ ನಡೀತಕ್ಕಂಥದ್ದು. ಹಾಗಾಗಿ ಅಷ್ಟಮದಲ್ಲಿ ಶನಿ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು, ಕೇರ್ಫುಲ್ಲಾಗಿರಬೇಕು. ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು, ಬಂಧು ಮಿತ್ರರೊಡನೆ ಕಲಹ ಆಗ್ತಕ್ಕಂಥದ್ದು ಜಾಸ್ತಿ ಬಂಧುಗಳೇ. ಹಾಗಾಗಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಈ ಪರಾಭವ ಸಂವತ್ಸರದಲ್ಲಿ ಆಂಜನೇಯನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ವಿಶೇಷವಾಗಿ ಒಂದೇ ಒಂದು ಅನುಷ್ಠಾನವನ್ನು ಹೇಳ್ತೀನಿ. ಉದ್ದಿನ ವಡೆಯನ್ನು ಆಂಜನೇಯನಿಗೆ ಆಹಾರವಾಗಿ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಉದ್ದು ಬಂದು ಕೇತು ತತ್ವ ಇರ್ತಕ್ಕಂಥದ್ದು. ರಾಹು ಮತ್ತು ಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ಏನು ಮಾಡ್ತಾರೆ, ಮಾನಸ್ಕಾರಕವಾಗಿ ನಮಗೆ ಛಾಯಾ ಅಂದರೆ ಸ್ಥಿರವಾಗಿರಲ್ಲ, ಅದು ಹೋಗ್ತಾ ಇರ್ತದೆ. ಸ್ಥಿರ ಅಂತ ಅಂದರೆ ಇರ್ತಕ್ಕಂಥದ್ದು, ಚರ ಅಂತಕ್ಕಂಥದ್ದು ಹೊಡ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಚರಗ್ರಹಗಳು, ಅಂದರೆ ಯಾರ ಕೈಗೂ ಸಿಗದೇ ಇರತಕ್ಕಂಥ ಒಂದು ಛಾಯಾಗ್ರಹಗಳು ಇವೆಲ್ಲ. ಹಾಗಾಗಿ ಈ ಉದ್ದಿನ ವಡೆಯನ್ನು ನಾವು ಆಂಜನೇಯನಿಗೆ, ಯಾಕಂದರೆ ಆಂಜನೇಯನಿಗೆ ಯಾಕೆ ಕೊಡಬೇಕು ಗುರುಗಳೇ, ಬೇರೆ ಯಾವ್ದಾದ್ರು ದೇವ್ರುಗಳಿಗೆ ಹಾರ ಹಾಕ್ಬೋದಾಯಿತು ಆಂಜನೇಯನಿಗೆ. ಯಾಕಂದರೆ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು ಆಂಜನೇಯ. ಸಪ್ತ ಚಿರಂಜೀವಿಗಳು ಇವತ್ತು ಕಲಿಯುಗದಲ್ಲಿ, ಕಲಿಯುಗ ವರದ ಅಂತಲೇ ಕರೀತಕ್ಕಂಥವನು ವಾಯುಪುತ್ರ ಆಗಿರ್ತಕ್ಕಂಥ ಹನುಮ. ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮವನ್ನು ಕಾಯ್ತಕ್ಕಂಥವನೇ ಹನುಮ. ಆ ಹನುಮಾನ್ಗೆ ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ನೀವು 24 ಆಗ್ತಿರೋ, 54 ಆಗ್ತಿರೋ, 108 ಆಗ್ತಿರೋ, ಅದು ನಿಮ್ಮ ಶಕ್ತಾನುಸಾರವಾಗಿ ಉದ್ದಿನ ವಡೆಯನ್ನು ಆಹಾರವಾಗಿ ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾರು ಈ ಮಕರ ರಾಶಿಯಲ್ಲಿರ್ತಕ್ಕಂಥ ನನ್ನ ಬಂಧುಗಳು, ಯಾವಾಗ ಆಂಜನೇಯನಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೀವಿ, ಶನಿಯ ಒಂದು ಕೃಪಾ ಕಟಾಕ್ಷ, ಶನಿಯ ಒಂದು ದೋಷ ಯಾವತ್ತೂ ನಿಮ್ಮ ಮೇಲಿರಲ್ಲ. ಹಾಗೆ ವಿಶೇಷವಾಗಿ ಆಂಜನೇಯನಿಗೆ ನಾವು ಕೇಸರಿಯನ್ನು ಹಚ್ಚುತ್ತಿರ್ತೀವಿ. ಈ ಮುಖದ ಭಾಗದಲ್ಲಿ ಇರ್ತಕ್ಕಂಥದ್ದು, ಸೊಂಟದ ಭಾಗದಲ್ಲಿ ಕೇಸರಿಯನ್ನು ಹಚ್ಚಿರ್ತೀವಿ. ಆ ಕೇಸರಿಯನ್ನು ತಗೊಂಬಂದು ನೆತ್ತಿಗೆ ಇಂದ ಆಜ್ಞಾಚಕ್ರಕ್ಕೆ ಇಲ್ಲಿ ಇಡ್ತಕ್ಕಂಥದ್ದು ಮಕರ ಮತ್ತು ಕುಂಭರಾಶಿಯವರು ಈ ಕಾರ್ಯಗಳನ್ನು ಮಾಡಿದಾಗ ಈ ಎರಡೂ ರಾಶಿಗೆ ಅನ್ವಯಿಸುತ್ತೆ. ಖಂಡಿತವಾಗಿ ಉದ್ದಿನ ವಡೆಯನ್ನು ಆಹಾರವಾಗಿ ಕೊಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿಗೆ ಖಂಡಿತವಾಗೂ ಯೋಗಕಾರಕನಾಗಿರ್ತಕ್ಕಂಥ ಶನಿ ಹೊಸ ಸಂವತ್ಸರ ಇನ್ನೇನು ಬರ್ತಾಯಿದೆ ಅನ್ನಬೇಕಾದ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಬಿಡುಗಡೆಯಾಗಿ ನೀವೇನೇನು ಅಂದ್ಕೊಂಡಿರ್ತೀರಿ ಅದನ್ನೆಲ್ಲ ಶುಭದಾಯಕವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು ಮಕರ ರಾಶಿಗೆ ಶನಿ. ಹಾಗಾಗಿ ಮೀನದಲ್ಲಿ ಬಂದು ಕೂತ್ಕೊಂಡಾಗ ಶನಿ ಆ ರಾಶಿ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಅಂದರೆ ಮಕರ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಯೋಗ ಫಲವನ್ನು ಕೊಡ್ತಕ್ಕಂಥವನು. ಭೂಮಿ ಖರೀದಿ ಮಾಡ್ತೀರಿ, ಯಥೇಚ್ಛವಾಗಿ ನೋಡಿ, ಒಂದು ಹೆಣ್ಮಗಳಿಗೆ ಇಷ್ಟಪಟ್ಟಿರ್ತೀರಿ, ಪ್ರಪೋಸ್ ಮಾಡಿರ್ತೀರಿ, ಅಂಥವ್ರಿಗೂ ಕೂಡ ಮತ್ತೆ ಮರುಕಳಿಸುತ್ತಾಳೆ ಅವಳು. ಜಗಳ ಮಾಡ್ಕೊಂಡು ಹೋಗಿದ್ರು ಕೂಡ ಮತ್ತೆ ಬಂದು ನಿಮ್ಗೆ ಒಂದಾಗ್ತಕ್ಕಂಥದ್ದು. ಹಾಗೆ ಹುಡುಗಿಲೂ ಹುಡುಗರಲ್ಲಿ ಇಬ್ಬರಲ್ಲೂ ಕೂಡ ಈ ರೀತಿ ನಡೀತಕ್ಕಂಥದ್ದು. ಒಳ್ಳೆ ಶುಭ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದು. ಯಾರು ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗಬೇಡಿ. ಕೆಲವು ಹೆಣ್ಣುಮಕ್ಕಳಲ್ಲಿ, ಅದರಲ್ಲೂ ನನ್ನ ತಾಯಂದಿರು ಶ್ರವಣ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ ಹೆಣ್ಣುಮಕ್ಕಳು ಗೊತ್ತಿಯೂ ಗುರು ಇಲ್ಲದೆ ಇರ್ತಕ್ಕಂಥವ್ರಿಗೆ ಇಷ್ಟಪಟ್ಬಿಟ್ಟು ಪ್ರಪೋಸ್ ಮಾಡಿ ಕೈಗಳನ್ನು ಕೊಯ್ಕೊಳ್ತಕ್ಕಂಥದ್ದು, ಸೂಸೈಡ್ಗೆ ಅಟೆಂಡ್ ಮಾಡ್ತಕ್ಕಂಥದ್ದು ಮಕರ ರಾಶಿಲಿ ಜಾಸ್ತಿ ನೋಡ್ತಾ ಇದ್ದೀವಿ, ಕುಂಭ ಮತ್ತು ಮಕರ ರಾಶಿಲಿ. ಅದ್ರಾಗೆ ದಯವಿಟ್ಟು ನೀವೆಲ್ಲರೂ ಕೂಡ ಆ ಒಂದು ಕುಚೇಷ್ಟೆಗೆ ಹೋಗೋಕ್ಕೆ ಹೋಗ್ಬಿಡಿ. ನಿಮ್ಮನ್ನು ಕಂಡ್ರೆ ಪ್ರೀತಿಸ್ಬೇಕು ಅವರು, ಆ ರೀತಿ ನಡ್ಕೊಳ್ಳಿ. ನೀವೇ ಕೊರಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಂಥ ಒಂದು ಹೆಣ್ಮಗಳು ನನಗೆ ಸಿಕ್ಕಲಿಲ್ವಲ್ಲಪ್ಪ, ಇಂಥ ಒಬ್ಬ ಹುಡುಗ ನನಗೆ ಸಿಕ್ಕಲಿಲ್ವಲ್ಲಪ್ಪ ಅಂತ ಅವಳು ಕೊರಗಬೇಕು, ಅವನು ಕೊರಗಬೇಕು, ಆ ರೀತಿ ನಡ್ಕೊಳ್ಳಿ. ಅಂಥದ್ರಲ್ಲಿ ಬಿಟ್ಬಿಟ್ಟು ನೀವೇ ಮೇಲ್ಬಿದ್ದು ಹೋಗ್ತಕ್ಕಂಥದ್ದು, ನೀವೇ ಪ್ರಾಣತ್ಯಾಗಗಳನ್ನು ಮಾಡ್ತಕ್ಕಂಥದ್ದು, ಕೈ ಕುಯ್ಕೊಳ್ತಕ್ಕಂಥದ್ದು, ಕತ್ತು ಕುಯ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡೋಕ್ಕೋಗ್ಬಿಡಿ. ಸೂಸೈಡ್ ಘಟನೆ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಗಮನವಿರಲಿ.
ಯಾಕಂದರೆ ನಿಮಗೆಲ್ಲ 9 ತಿಂಗಳು ಎತ್ತು ಒತ್ತು ಸಾಕಿ ಸಲುವಿ ಇಷ್ಟು ದೊಡ್ಡದ ಮಟ್ಟಕ್ಕೆ ತೊಗೊಂಬಂದಿರ್ತಕ್ಕಂಥ ತಂದೆ ತಾಯಿಗಳನ್ನು ಗೌರವಿಸಿ ಅವ್ರ ಮುಖಗಳನ್ನು ನೋಡಿ. ಯಾವತ್ತೋ ಇವತ್ತು ಗೊತ್ತು ಗುರಿ ಇಲ್ಲದೆ ಇರ್ತಕ್ಕಂಥವನು ಸಿಕ್ಕದ ಅಂತೇಳ್ಬಿಟ್ಟು ಅವನಿಗೋಸ್ಕರ ತಲೆ ಕೆಡಿಸ್ಕೊಂಡು ಅವಳಿಗೋಸ್ಕರ ತಲೆ ಕೆಡಿಸ್ಕೊಂಡು ನಿಮ್ಮ ತಂದೆ ತಾಯಿಗಳನ್ನು ದೂರ ಮಾಡಿಕೊಂಡು ಅವ್ರಿಗೆ ನೋವು ಕೊಡ್ತಕ್ಕಂಥದ್ದು ಸಾಯೋಗಂಟನೂ ನೋವಿರುತ್ತೆ. ನೀವೇನಾದ್ರು ಸ್ವಲ್ಪ ಸೂಸೈಡ್ ಮಾಡಿಕೊಂಡ್ರು ಕೂಡ ಸಾಯೋಗಂಟನೂ ಕೂಡ ಅವ್ರಿಗೆ ನೋವಿರುತ್ತೆ. ನನ್ನ ಮಗಳು ಹಿಂಗೆ ಇರ್ತಾ ಇದ್ಲೇನೋ, ನನ್ನ ಮಗಳಿಗೆ ಇದೇ ಥರ ಮದುವೆ ಮಾಡ್ತಾ ಇದ್ನೇನೋ, ನನ್ನ ಮಗ ಹಿಂಗೆ ಇರ್ತಾ ಇದ್ನೇನೋ. ಯಾವುದೇ ಒಬ್ಬ ಮಗನ ನೋಡಿದ್ರೆ ತಂದೆ ತಾಯಿಗಳಿಗೆ ಆಸೆವಾಗ್ತಕ್ಕಂಥದ್ದು. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡದಿರನೆ ಶಾಂತಚಿತ್ತದಿಂದ ನಡ್ಕೊಳ್ಳಿ. ಈ ಪರಾಭವ ಸಂವತ್ಸರದಲ್ಲಿ ಆ ಭಗವಂತನ ಶನಿಯ ಕೃಪಾದೃಷ್ಟಿ ನಿಮ್ಮ ಮೇಲೆ ಚೆನ್ನಾಗಿರಲಿ. ಆಂಜನೇಯನ ಆಶೀರ್ವಾದ ಸದಾ ಇರಲಿ. ನಾನು ಹೇಳಿದ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ಬಿಡಿ. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 4 ತಿಂಗಳ ಕಾಲ ಶುಭ ಫಲವ ಇರುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಥೇಚ್ಛವಾಗಿರ್ತಕ್ಕಂಥ ಧನ ಲಾಭ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಡೆವಲಪರ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಪ್ರಕೃತಿಯಲ್ಲಿ ಸ್ವಲ್ಪ ವಿಕೋಪಗಳು ನಡೀತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಸ್ವಲ್ಪ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ನದಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಸಮುದ್ರ ತೀರಗಳಲ್ಲಿರ್ತಕ್ಕಂಥವ್ರಿಗೆ ಹುಷಾರಾಗಿ ಸ್ವಲ್ಪ ವಾಸ ಮಾಡ್ತಕ್ಕಂಥದ್ದು. ಮಳೆಯ ತೀರಗಳಲ್ಲಿ ಸಿಡಿಲುಗೆ ಹೊರಗಡೆ ಬರಬೇಡಿ, ಸ್ವಲ್ಪ ಹುಷಾರಾಗಿರಿ. ಮಕರ ರಾಶಿ ಮತ್ತು ಕುಂಭರಾಶಿಯವ್ರಿಗೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಜಲಗಂಡಾಂತರ ಅಂತ ಸೂಚಿಸುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಹುಷಾರಾಗಿರಿ. ಮಳೆ ಕಾಲದಲ್ಲಿ ಸ್ವಲ್ಪ ಮರದ ಕೆಳಗಡೆ ನಿಂತುಕೊಳ್ತಕ್ಕಂಥದ್ದು ಸ್ವಲ್ಪ ಮಾಡೋಕ್ಕೆ ಹೋಗ್ಬಿಡಿ. ಸಿಡಿಲು ಬಡಿತಗಳಿಂದ ಸಾವು ನೋವುಗಳು ಸಂಭವಿಸ್ತಾ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹುಷಾರಾಗಿರಿ.